ಇವತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬ. ಜೊತೆಗೆ ಹೈ ವೋಲ್ಟೇಜ್ ಮ್ಯಾಚ್ ಇವತ್ತು. ಬದ್ಧ ವೈರಿಗಳ ರಣಕಾಳಗ ಭಾರತ ವರ್ಸಸ್ ಪಾಕಿಸ್ತಾನ. ಇವತ್ತು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದು ಬರಲಿ ಅಂತ ಹೇಳಿ ಫ್ಯಾನ್ಸ್ ಶುಭ ಹಾರೈಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ ಗೆಲುವಾಗಲಿ ಅಂತ ಹೇಳಿ ಪ್ರಾರ್ಥನೆಗಳು ಮೊಳಗ್ತಾ ಇದೆ. ಅಭಿಮಾನಿಗಳು ಪಾಕಿಸ್ತಾನ ವಿರುದ್ಧ ಯಂಗ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಫ್ಯಾನ್ಸ್ ಫುಲ್ ಜೋಶ್ನಲ್ಲಿದ್ದು ಪಾಕಿಸ್ತಾನವನ್ನು ಭಾರತ ಬಗ್ಗು ಬಡಿಯುತ್ತೆ ಅಂತ ಹೇಳ್ತಿದ್ದಾರೆ. ಈ ಬಾರಿಯೂ ಗೆಲುವು ನಮ್ಮದೇ, ಗೆದ್ದು ಬಾ ಇಂಡಿಯಾ ಅಂತ ವಿಶ್ ಮಾಡಿದ್ದಾರೆ. ಎಕ್ಸೈಟ್ಮೆಂಟ್ ಅಂತ ಹೋದ್ರಿ. ಫಸ್ಟ್ ಆಫ್ ಆಲ್ ಮುಂಚೆ ಇದ್ದಿದ್ದಿಲ್ಲ, ಮ್ಯಾಚ್ ಆಗ್ತದಿಲ್ಲೋ ಇಲ್ಲ ಅಂದಮೇಲೆ ಅವ್ರು ಏನೇನೋ ಒಂದು ರೆಗ್ಯುಲೇಷನ್ಸ್ ತೆಗೆದ್ರೆ ನಾವು ಒಪ್ಕೊಳ್ಳಂಗಿಲ್ಲ, ಮ್ಯಾಚ್ ಆಗಂಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಸೊ ಭಾಳ ಮುಂಚಿಂದ ಇಟ್ಟು ಆಗ್ತದೆ ಮ್ಯಾಚ್, ಸೊ ಅನ್ಶ್ಯೂರಿಟಿ ಇತ್ತಲ್ಲ. ಸೊ ಈಗ ಎಕ್ಸೈಟ್ಮೆಂಟ್ ಅಂತೂ ಅದ. ಬಟ್ ಇದು ಹೊಸ ಟೀಮ್ ಅದಲ್ಲ, ಟೀಮ್ ಇಂಡಿಯಾದ. ಸೊ ಅವ್ರು ಸ್ವಲ್ಪ ಮಂದಿ ಆಡ್ಲಿಕ್ಕತ್ತಾರ, ಸ್ವಲ್ಪ ಮಂದಿ ಇನ್ನೂ ಕಲಿಲಿಕ್ಕತ್ತಾರ. ಸೊ ಅದು ಅವರು ಕನ್ಸಿಸ್ಟೆನ್ಸಿ ಬರ್ಲಿಕ್ಕತ್ತಾರ. ಗೆದ್ದಾರ 2 ಮ್ಯಾಚ್. ಖರೆ ಇನ್ನೂ ಅವ್ರ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಅದ ಅಂತೇಳಿ ಹೆದ್ರಿಗೆ ಪ್ಲೇಯರ್ಸ್. ಇಶಾನ್ ಕಿಶನ್ ಚಲೋ ಕನ್ಸಿಸ್ಟೆನ್ಸಿ ಅದ ರೀ ಅವ್ರದ್ದು. ಆಮೇಲೆ ಮತ್ತೆ ಯಾರಂದ್ರೆ ಅಭಿಷೇಕ್ ಶರ್ಮಾ, ಆಮೇಲೆ ಬುಮ್ರಾ, ಸಿರಾಜನ್ ತಗೊಂಡು ಚಲೋ ಕೆಲಸ ಮಾಡಿದ್ರು. ಅವ್ರ ಎಕ್ಸ್ಪೀರಿಯನ್ಸ್ ಇತ್ತು ಮುಂಚಿಂದ. ಹರ್ಷಿತ್ ರಾಣಾ ಆಡ್ಬೋದಿತ್ತು, ಬಟ್ ಸಿರಾಜ್ ಆಸ್ ಅ ಪ್ಲೇಯರ್ ಆಸ್ ಎ ಎಕ್ಸ್ಪೀರಿಯನ್ಸ್ ಬರ್ತದ ಅಂತ ಹೇಳಿ ಅವ್ರು ಚಲೋ ಆಡ್ತಾರಂತ. ಆಲ್ರೌಂಡರ್ ಇದಾರ, ಚೆನ್ನಾಗಿದ್ದಾರೆ, ಬಟ್ ದೇ ಕ್ಯಾನ್ ಇಂಪ್ರೂವ್. ನಾವು ನಾವು ಬೌಲಿಂಗ್ ಮಾಡಿದ್ರೆ ಚೆನ್ನಾಗಿರ್ಬೋದು ಅಂತ ನಾ ಪಿಚ್ ಎಲ್ಲ ನನಗೆ ಗೊತ್ತಿಲ್ಲ, ಬಟ್ ಬೌಲಿಂಗ್ ಮಾಡಿದ್ರೆ ಅವ್ರು ಸ್ವಲ್ಪ ರನ್ಸ್ ಕಂಟ್ರೋಲ್ ಮಾಡಿದ್ರೆ ಇಶಾನ್ ಕಿಶನ್ ಇವರೆಲ್ಲ ಸ್ವಲ್ಪ ಚೇಸ್ ಮಾಡ್ಬೋದು ಅನ್ನೋ ವಿಚಾರ ಇರ್ಬೋದು.